ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಎಷ್ಟಾಗೈತೆ ಅಂದರೆ ಇವಾಗ 5:15 ಆಗೈತೆ. ನಾನು ಇವಾಗ ಎದ್ದಿದ್ದೀನಿ, ಶಿವನ ಎಬ್ಬರಿಸ್ತಾ ಇದ್ದೀನಿ. ಇವತ್ತು ಏನಪ್ಪ, ಭೀಮನ ಅಮಾವಾಸ್ಯೆ. ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಎದ್ದಾಳಿ ಬಾಸ್ ಮೇಲಕ್ಕೆ ಬನ್ನಿ ಫ್ರೆಂಡ್ಸ್. ಇವತ್ತು ಹೊತ್ತಂತೆ ಎದ್ದಿದ್ದೀನಿ. ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೊದಲು ಕರೆಂಟ್ ಹಾಕೋಣ. ಇವಳನ್ನ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, 5:30 ಆಗೈತೆ. ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಇವಳನ್ನ, ಅದಕ್ಕೆ ಬೇಗ ಎದ್ದಿದ್ದೀನಿ. ತಿಂಡಿ ಪಂಡಿ ಎಲ್ಲ ಮಾಡಿಬಿಟ್ಟು ನಮ್ಮನೆಯವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲೇ ಅವ್ರ ಜೊತೆಗೆ ಹೋಗ್ಬಿಟ್ಟು ಯಾಕೆ ಆಚೆ ಇನ್ನೂ ಫುಲ್ ಕತ್ಲೆ ಆಗೈತೆ. ಹೊತ್ತಂತೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದಿದ್ದೀನಿ. ರಾತ್ರಿ ನಮ್ಗೆ ಗೊಂಬೆ ಕಷ್ಟ ನೋಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ವಾಮಿಟು ಏನೂ ತಿಂದಿಲ್ಲ. ಅಲ್ಲೇ ಎಷ್ಟು ದಿನ ಆಯ್ತು, ಅಲ್ಲೇ 3 ದಿನ ಆಯಿತು. ಹೊಟ್ಟೆಗೆ ಏನು ತಿಂದಿಲ್ಲ, ಬರೀ ವಾಮಿಟ್ ಮಾಡ್ತಾಳೆ, ಬಿದ್ದೋಯ್ತಾಳೆ, ವಾಮಿಟ್ ಮಾಡ್ತಾಳೆ, ಬಿದ್ದೋಯ್ತಾಳೆ. ಅದಕ್ಕೆ ನಮ್ಮ ಮನೆಯವ್ರ ಜೊತೆನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಆ ಕಡೆಯಿಂದ ಆಟೋ ಮಾಡಿ ಕಳಿಸ್ತಾರಂತೆ, ಈ ಕಡೆಯಿಂದ ಅವ್ರ ಜೊತೆ ಹೋಗ್ತೀನಿ. ನೋಡೋಣ, ಇವಳನ್ನಲ್ಲಿ ಇಂಜೆಕ್ಷನಿಗೆ ಕೆಡಿಕೊಳ್ಳೋದೇ ಒಂದು ಭಯ ಆಗ್ಬಿಟ್ಟೈತೆ. ನೋಡಿ ಹೆಂಗಾಡ್ತಾಳೆ ಅಂತ. ಸಂಧಿ ಒಳಗೆ ಕೈ ಹಾಕೋದಿದೆಯಲ್ಲ ನೋಡಿ. ಮೇಡಮ್ ಇವತ್ತು ಹೊತ್ತಂತೆ ಎದ್ದು ನನ್ನ ಇದು ಮಾಡ್ಕೊಂಡು ಹೊತ್ತಂತೆ ಎದ್ದು ಆದ್ರೆ ಇದಕ್ಕೆ ಹೊಸ ಹೊತ್ತಂತೆ ಈಗ ಆಚೆ ಕಟ್ಟಾಕ್ಬಿಡ್ತೀವಿ, ಗಂಧ ಬಿಡ್ತೇವೆ ಅಂತ. ಸುಬಿ ಎದೆ ಬೇಕೆ ಇನ್ನೆಲ್ಲಕ್ಕಿಂದ ಇವನು ಅಲ್ಲೇ ಓಡ್ಬರ್ಬೇಕು. ಇದೆ ಇದಲ್ವ ಕರೆಕ್ಟ್ ಓಡಿ ಸರಿ. ಒಬ್ಬರ ಇಬ್ರು ಒಂದೇ ಸಲ ರೆಸ್ಟ್ ಅಂತ ಬಾಗ್ಲ ನೋಡ್ರಲ್ಲ, ನೀವೆಲ್ಲ ಇಲ್ಲೇ ಸಂಗತಿ. ಇನ್ನು ಬೆಳಕರ್ದಿಲ್ಲ, ಒತ್ತಂತೆ ಕಟ್ಟಾಕ್ತಾ ಇದ್ದೀವಿ. ಗಂಜಿಗೆಲ್ಲ ಉಯ್ಕ ತಗೊಂಡ್ಬಿಟ್ಟು ಎಲ್ಲ ಒತ್ತಂತೆ ಕಟ್ಟಾಕ್ಬಿಡ್ತದೆ. ಇನ್ನು ಈ ಬೆಳಕಾಯ್ತಾ ಐತೆ. ಕಾಫಿ ಗಟ್ಟಿ ಮೊದಲು ಕಾಫಿ ಕುಡಿಯೋನು. ಇವತ್ತು ಹಾಲಿಲ್ಲ, ಹಾಲು ರಾತ್ರಿಗೆ ಆದಿತ್ತು. ಅದೇನು ಇದು ಅಷ್ಟೊಂಥರ ಇತ್ತು ಕಟ್ಟವ ಗೂಡು. ನಮ್ಮ ತಾರ ಇದು ಗೊಂಬೆಗೆ ಹುಷಾರಿಲ್ಲದಾಗ ರಾತ್ರಿಯಲ್ಲಿ ನಿದ್ದೆನೇ ಮಾಡಿಲ್ಲ. 2 ಗಂಟೆಗೆ ಅಂತ ನಿದ್ದೆ ಮಾಡಿಲ್ಲಂತೆ. ಅದಕ್ಕೆ ತಲೆನೋವು, ಶೀತ. ಅದು ನಮ್ಮ ಕಣ್ಣು ಮುಂದೆ ಆ ಥರ ಆಗ್ಬಿಟ್ರೆ ಎಂಥರಿಗೂ ಬೇಜಾರಾಗ್ತದೆ. ತಾಮ್ರ ಕಚ್ತಾ ಇದೀನಿ.
ಏನು ಮಾಡ್ತೀರಿ ಕಂಡು ಅವಳನ್ನ ಬಿಡೋಕ್ಕಾಗಲ್ಲ. ಅದಕ್ಕೆ ನೋಡೋಣ ನೀವು ಆಸ್ಪತ್ರೆ ಕರ್ಕೊಂಡು ಜಲ್ದಿ ಇವತ್ತು ಕಾಯಲ್ಲಯ್ಯ ಹಾಲು ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಗೊಂಬೆಗೆ ನೋಡಿ ಕುಡಿತಾಳೆ ಕಾಯಲ್ಲ ಎಷ್ಟು ಹಾಲು ಬಸ್ಕೊಂಬಂದಲ್ಲ. ನಮ್ಮ ಗೊಂಬೆ ಕುಡಿತಾಳೆ ಅಂತ 2 ಬಟ್ಲಿ ಉಯ್ದಿಕ್ಕಿದ್ದೀನಿ. ಅವಳು ಕುಡ್ದಿಲ್ಲ, ಅದಕ್ಕೆ ಕಾಯಲ್ಲಿ ಯಾವಾಗ ಬರೀ ಅವಳನ್ನ ಹಂಗೆ ಹಚ್ಕೊಬಿಟ್ರೆ ಕತೆ ಹಂಗೆ. ಆದರೆ 1 ಗಂಟೆ ಯಾರು ನಿದ್ದೆ ಬಂದಿರಲಿಲ್ಲ ನನಗೆ. ಬಂದು ಒಂದ್ಸಲಿ ನೋಡ್ಕೊಂಡು ಹೋದ್ನ, ಈಚೆ ಕಡೆ ಅಲ್ಲೇ ಮಲಗಿದ್ಲು, ಆಮೇಲೆ ಎತ್ಕೊಂಡು ಹೋದ. ಸಖತ್ತ ಅಷ್ಟೊಂಥರ ಹಚ್ಕೊಬಿಟ್ರೆ ಹೆಂಗೆ. 1 ಗಂಟೆ ರಾತ್ರಿ ಆದ್ರೂ ನಿದ್ದೆನೇ ಬಂದಿಲ್ಲ. ಅದಕ್ಕೆ ತಲೆನೋವು, ಶೀತ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತಿ ಮನೇಲಿ. ಆಮೇಲೆ ನಮಗೆ ದೊಡ್ಡಳು ಅವಳಿದ್ದಾಗ ಹೊರ್ಗಡೆ ಪಾಪ ಅವಳು ಎಲ್ಲ ಹೋಗಿ ಸತ್ತೋಗ್ಬಿಟ್ಟು ನಮ್ಗೆ ಕಷ್ಟ ಕಂಡು ಬರಲಿಲ್ಲ. ಇವಳು ಮಲ್ಲೆಯ ಇವಳೆಲ್ಲೂ ಹೋಗಲ್ಲ ಜಾಸ್ತಿ, ಯಾವಲೋ ಮಲ್ಲೆ ಇರ್ತಾಳ ನಮ್ಮ ಕಣ್ಣು ಮುಂದೆ ಆ ಥರ ಆದಾಗ ನಮಗೂ ನೋಡ್ಕೊಂಡು ಅವಳನ್ನ ಓಡಾಡೋಕ್ಕೆ ಹಿಂಸೆ ಇರೋದು. ಕಾಯಿ ಹಾಲಿನ ಕಾಫಿ ಚೆನ್ನಾಗಿರ್ತದೆ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದಿನ್ನು. ಆಮೇಲೆ ಹಾಲು ಅಪ್ಪರ ಹಾಕ್ಬೇಕು ಗಟ್ಟಿಯಾಗಿ. ನಮ್ಮಲ್ಲಿ ಕಾಯಿ ಒಂದು ಸ್ವಲ್ಪ ಇತ್ತು, ಅದಕ್ಕೆ ನಾನೇನು ಮಾಡಿದ್ದೀನಿ, ಸ್ವಲ್ಪನೇ ಇಟ್ಕೊಂಡ್ಬಂದೆ. ವಾಂತಿ ಮೊದಲಿಂದ ಕಾಯಿ ಹಾಲು ಕಾಫಿ ಪುಡಿ ಬೆಳಗ್ಗೆ ಯಾವುದೋ ಒಟ್ಟಿನಲ್ಲಿ ಕಾಯಿ ಹಾಲು ಚಳಿ ಆಗ್ತೈತೆ. ಅದಕ್ಕೆ ನಮ್ಮನೆಯವರು ಬೆಂಕಿ ಕಾಸ್ಬೇಕು ಅಂತ ಅಂದ್ಬಿಟ್ಟು ಹಚ್ಚಿದ್ರು. ನಾನಲ್ಲೇ ಕಾಯಿ ಹಾಲಿನ ಕಾಫಿ ಇಟ್ಟಿದ್ದೀನಿ. ಚೆನ್ನಾಗೈತಾ? ಚೆನ್ನಾಗೈತೆ. ಕಾಫಿ ಕುಡ್ದಾಯ್ತು, ಹಾಲು ಇನ್ನೇನು ಬೆಳಕು ಕರೆದೋಯ್ತು ನೋಡಿ. ನಾವು ಕಾಫಿ ಕುಡಿಯೋಷ್ಟೊಳ ಬೆಳಕರ್ದೇ ಹೋಯ್ತು. ಹಾಂ, ಇನ್ನು ಸೂರ್ಯ ಹುಟ್ಟಿಲ್ಲ, ಅಲ್ಲೇ ಒಟ್ಟು ಬೆಳಕು ಕರೆದೈತೆ. ಹೊಸ ಒಂದು ಆಚೆ ಕಟ್ಟಾಕಿ ಸೂರ್ಯ ಹುಟ್ಟಲ್ಲೇ ಬೆಳಕರಿತದ. ಸೂರ್ಯ ಹುಟ್ಟಿರ್ ಗೊತ್ತಾಗ್ತದೆ ಕಣ. ಬರೋಗೊಮ್ಮೆ ಮೇಲೆ ಅವಳು ಚೆನ್ನಾಗಿದ್ರೆ ನನ್ನ ಇಲ್ಲಿ ಪಾಠ ಬರಕ್ ಬಿಡೋಣ ಇಲ್ಲ. ಎದ್ದ ತಕ್ಷಣ ಆಲಿಸ್ಕೊಂಡ್ರೆ ಹೋಯ್ತಾ ಇರ್ಬೇಕಾಯ್ತು. ನಾನು ಕಳ್ಸೋದಿನ ಸುತ್ತಾಡಳು ಅಮ್ಮ ಅಮ್ಮ ಅನ್ಕೊಂಡು. ಆದ್ರೂ ಒಂದು ಯಾವುದೊಂದು ಆದ್ರೂ ಮನುಷ್ಯ ಆದ್ರಾಗಲಿ ಪ್ರಾಣಿ ಆಗಲಿ ಚೆನ್ನಾಗಿರೋಂತ ಮಾತ್ರನೇ. ನೋಡಿ ಅವಳು ಸಾರು ಒಸಿ ಇದನ್ನ ಮಾಡ್ತಿರ್ಲಿಲ್ಲ. ನನ್ನ ಮಕ್ಕಳಿಗೂ ಗೊತ್ತಿಲ್ಲ. ನಮ್ಗೆ ಹುಷಾರಾಯ್ತದೆ, ಫುಡ್ ಪಾಯ್ಸನ್ ಆದಂಗೆ ಆಗೈತೆ ಅಂತ ನಾನು ಅನ್ಕೊಂಡೆ. ಏನೋ ತಿಂದಿದ್ದಾಳೆ ಹುಷಾರಾಯ್ತದೆ ಅಂತ. ಅದೇ 3 ದಿನ ಆಯ್ತವಳು ಬಾಯಿಗೆ ಹಾಲಾಕಿ. ಅದಕ್ಕೆ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಬಾರವಲ್ಲಿ ಒಲೆ ಹೋಗಿರಂಗೈತೆ. ಅಡ್ಡಾಳ್ ನೀರು ಅವತ್ತಾರ ಗೊಂಬೆ ಇದು ಯಾಕೋ ನಾಲ್ಗೆ ಇರ್ಕೊಂಡಂಗೆ ಅವಳಲ್ಲ. ಇಲ್ಲವ ನಾಲ್ಗೆ ಇಲ್ಲ, ನಾಲ್ಗೆ ಹಂಗೆ ಇರ್ಕೊಂಡಿದ್ಯಾ ಇಲ್ಲ? ಚೂರು ನಾಲ್ಗೆ ಇರ್ಕೊಂಡಂಗೆ ಇರ್ಬಾರ್ದು ನೋಡಿ. ಇಲ್ಲವ ಯಾಕಂಗೆ ನಾಲ್ಗೆ ಇರ್ಕೊಂಡಿದ್ಯಲ್ಲ ತೋರ್ಸು. ತಗೊಳ್ಳಿ ಹೊಲಿಕೆ ನಡಿ. ನಮ್ಮ ತಾರಲ್ಲಿ ಸಕ್ಕತ್ತು ಹಚ್ಕೊಬಿಟ್ಟವಳೆ. ಮತ್ತೆ 1 ಗಂಟೆ ಆದರೂ ನಿದ್ದೆ ಮಾಡಿಲ್ಲ. ಹಂಗೆ ಹಚ್ಕೊತಾರ ಅಷ್ಟೊತ್ತಾರವ ವಾರ ಕಡೆಗೆ ಎಲ್ಲ ಪಾಕ್ ತೊಳ್ಕೊಂಬಂದ್ಬಿಡೋ ಮೇಲೆ ಆಡಲ್ಲ. ಆಚೆ ಕಟಾಕ ಮೇಲೆ ಕಟಾಕೊಂಡ್ಬಿಡ್ತೀನಿ. ರೆಡಿ ಮನೆ ಹಾಲೆ ಒರ್ಸ್ಕೊಂಬರ್ತಾರೆ. ಅಲ್ಲಿ ಮನೆನೇ ಒರ್ಸಾಕ್ತಾ ನಾವೆಲ್ಲ ಹೊಸ ಎಲ್ಲ ಆಡೆಲ್ಲ ಕಟ್ಟಾಕಿ ಬಂದಿದ್ದೀನಿ. ಇನ್ನೇನು ನೀರು ಇಲ್ಲಿ ಕಾಯ್ತಾವೆ. ನಮ್ಮ ಕೆಂದನು ಹಾಲೆ ವಾಕಿಂಗ್ ಮುಗಿಸ್ಬಿಟ್ಟು ಬಂದಿದ್ದೀನಿ. ನಡಿ ನೋಡಿ ಕೋಳಿ ಮರಿ ಇಲ್ಲ, ಅದ್ರದ್ದು ಇದ್ರದ್ದೊಂದು ಒಂದೇ ಒಂದೈತೆ, ಅದಕ್ಕೆ ವೆಯ್ಟ್ ಮಾಡ್ತಾರೆ.
ಏನು ಹೆಂಗೆ ನೀರು ಕುಡಿತಾವೆ ನಮ್ಮ ಕೆಂದು ನೋಡ್ತಾವೆ ನನಗೆಲ್ಲ ಹಾಕಿತ್ತಲ್ಲ ಅಂತ ಸುಮ್ಮನೆ ಇಲ್ಲ ಚಳಿ ಹಾಕಲ್ಲ ನಿನಗೇನು ಇವತ್ತು ಹಬ್ಬ ಮಾಡೋಕೆ ಗೊತ್ತಂತ ಕಾಂಪೌಂಡ್ ಇರುತ್ತೋ ಮನೆಯೆಲ್ಲ ಸೀಟಿ ಹಬ್ಬ ಮಾಡೋಕ್ಕೆ ಗಾಡಿ ಇಲ್ಲೇ ಆಚೆ ಹಾಕ್ಬಿಟ್ಟಿದ್ದೀನಿ ನೀರು ಹಾಕ್ತದೆ ಅಂದ್ಬಿಟ್ಟು ಗಿಡ ಎಲ್ಲ ಸಾವಿರ ಒಳಗೆ ಅಲ್ಲೇ ಫೋಟೋಸ್ ಇಟ್ಕೊಂಡ ಫೋಟೋಸ್ ಇಟ್ಕೊಂಡು ನಂಗೆ ತಿಂಡಿಯಲ್ಲಿ ಇಲ್ಲೇ ಆಚೆ ಮಾಡ್ತೀಯ ಏನು ಮಾಡ್ತೀಯ ಹೋಟೆಲ್ ಅಲ್ಲಿ ನಮ್ಮ ಕೆಂದು ನೋಡ್ತಾನಲ್ಲಿ ಹೋಟೆಲ್ ಅಂದಿಟ್ಕ ಏನೋ ಅಲ್ಲೇ ಇರಿಸ ಹೋಟ್ಲ್ ಗೊಂಬೆ ನಿಂಗೆ ಅಲ್ಲವ ನೋಡ್ರಿ ಪೂಜೆಗೆಲ್ಲ ರೆಡಿ ಆಯ್ತೈತೆ ತಾರ ಮೇಲೆ ಒಬ್ರು ಬಡ 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 ಅಂತ ಎಲ್ಲ ರೆಡಿ ಮಾಡ್ತಾರೆ ನೋಡಿ ಫೋಟೋ ಎಲ್ಲ ಸೀಟ್ ಆಗೈತೆ ಹೂವನ್ನು ಮಾಡಿಸಿ ಈಗ ದೀಪ ಕಚ್ತೈತೆ ಇದೇನಿದ್ದು ಅದು ಪಲಾವ್ ಎಲೆ ಆಮೇಲೆ ಒಂದೆರಡು ಲವಂಗ ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅದಕ್ಕೆ ಒಂದು ಕರ್ಪೂರನ ಹಾಕ್ಬಿಟ್ಟು ಇವಾಗ ಬೆಳಗ್ಗೆ ಆರತಿ ಮಾಡಕ್ಕ ಆರಿರ್ತಾರೆ ನೀನು ಸುಮ್ಮನೆ ಇಡೋದ ಹಚ್ಚಿರ್ತೀನಿ ಮನೇಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ದರೆ ಇದು ಇದಾಗುತ್ತಂತೆ ಅದಕ್ಕೆ ಒಂದು ಕರ್ಪೂರ ಇದು ಹಾಕ್ಬಿಟ್ಟು ಅಂದರೆ ಇದು ಏನು ಮಾಡಬೇಕಂದ್ರೆ ಧೂಪ ಹಾಕ್ತಾರಲ್ಲ ಆ ಥರದ್ದು ಇರಬೇಕು ಅದೇ ನಮ್ಮ ಮನೇಲಿ ಇಲ್ಲ ಆ ಥರದ್ದು ಅದಕ್ಕೆ ನಾನು ಇದರಲ್ಲೇ ಕಚ್ಚಿಕ್ಕಿದ್ಯಾ ಇದರಲ್ಲೇ ಕಚ್ಚಿದ್ದೀನಿ ನೆಕ್ಸ್ಟ್ ಈಗ ಬೇಗ ಬೇಗ ಈಗ ಫಸ್ಟು ವಿಘ್ನೇಶ್ವರ ಮೂಲಿಗರಪ್ಪನ ಪೂಜೆ ಮಾಡಿ ಆಮೇಲೆ ಇದು ನಮ್ಮದು ಏಳು ಕುಂಡಲಗೌಡ ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ ಅಖಿಲಾಟ ಕೋಟಿ ಬ್ರಹ್ಮಾಂಡ ನಾಯಕ ಕಾಪಾಡು ತಂದೆ ಸಕಲ ಜೀವಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡು ತಂದೆ ನೀನೇ ಎಲ್ಲ ನಿನ್ನೆಲ್ಲ ಸ್ವರೂಪ ನೀನೇ ಸಕಲ ನೀನೇ ಆದಿಯು ನೀನೇ ಅಂತ್ಯವು ನೀನೇ ಪರಮೇಶ್ವರ ಸಕಲ ಜೀವಿಗಳನ್ನು ಕಾಪಾಡಪ್ಪ ಗಂಡನ ಪಾದ ಪೂಜೆ ಯಾಕೆ ಮಾಡ್ತಾರೆ ಗೊತ್ತಾ? ಗಂಡನ ಪಾದ ಪೂಜೆ ಏನಕ್ಕೆ ಮಾಡೋದು ಗೊತ್ತಾ? ಹೇಳು. ಗಂಡನ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಅಂದ್ಬಿಟ್ಟು ಗಂಡನ ಪಾದ ಪೂಜೆ ಮಾಡೋದು. ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ. ಭೀಮನ ಮಾಸದ ಹೊತ್ತೊಂದು ಪಾದ ಪೂಜೆ ನಡೀತೈತೆ. ವರ್ಷಕ್ಕೊಮ್ಮೆ ಬರುವ ಗಂಡಸರ ಹಬ್ಬ ಆದ್ರಿದೆ.
ಈಗಲೇ ಚೆನ್ನಾಗಿ ಮಾಡಿಸ್ಕೊಂಡ್ಬಿಡ್ಬೇಕು ಅಂತೀಯಾ? ಅವು ಕೂಡ ಮಾಡುತ್ತೆ. 100 ವರ್ಷ ಕಣ್ಮುಂದಿಂಗೆ ದೀರ್ಘ ಸುಮಂಗಲಿಯಾಗಿ ಹೌದಾ? ಹೂವು ಮಾಡಿಸ್ತೀವಿ. ಕೆಂದ ನಿನ್ ಕೈ ಕಟ್ಟ ತೆಸ ಕೈಯ ಭಗವಂತ ನನ್ನ ಗಂಡನಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ. ರೆಡಿ ಆಯ್ತೈತೆ. ತಿಂಡಿ ಏನು? ಇಡ್ಲಿ. ಇಡ್ಲಿ. ಅದೇ ಕಾಳನ್ನ ಹಾಕಿದ್ದಿಲ್ಲ? ಕೋಸಂಬರಿ ಮಾಡೋಣ. ನನಗಿಷ್ಟ ಅಂದ್ಬಿಟ್ಟು ಕೋಸಂಬರಿ ಮಾಡೋಕ್ಕೆ ಮಾಡ್ತಾನೆ. ಬನ್ನಿ ಎಲ್ಲ ಇಡ್ಲಿ ಇವತ್ತು ಹಬ್ಬಕ್ಕೆ ಇಡ್ಲಿ ಮಾಡೋಣ. ಅದೇನು ಈಗ ಉಪ್ಪು ಆಗ್ತಾಯಿದ್ದಿಲ್ಲ? ಉಪ್ಪು ಸೋಡಾ ಇವಾಗ ಕಲಿಸ್ಬೇಕು ಇಡ್ಲಿಗೆ. ಈಗ ಮೊದಲೇ ಕಲಸಿಟ್ಟಿರಲ್ಲ. ಈಗ ಇಡ್ಲಿ ಬಿಡೋದೊಂದು ಬಿಸಿನೀರು ಇಡ್ತೀನಲ್ಲ ಕಾಯಿಗೆ, ಅವಾಗ ಕಲಿಸ್ತೀನಿ. ಆಮೇಲೆ ಕಲಿಸಿಕಬೇಕಿದು. ಕಲ್ಸೋರು ನೈಟೇ ಕಲಸಿರ್ತಾರೆ, ಬಟ್ ನಾನು ಹಂಗೆ ಕಲ್ಸಲ್ಲ, ನಾನು ಬೆಳಗ್ಗೆ ಕಲಿಸ್ತೀನಿ. ಚೆನ್ನಾಗಿ ಗೊತ್ತಲ್ಲ? ರೆಡಿ ಮಾಡ್ತಿದ್ದೀನಿ. ಕರೆಂಟ್ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಚಟ್ನಿ ಇಡ್ಲಿ ಬೇಕಾದ್ರೆ ನಿಧಾನಕ್ಕಾಯ್ತದೆ. ಮೊದಲು ಚಟ್ನಿ ರುಬ್ಬಿಡ್ತೀನಿ ಫ್ರೆಂಡ್ಸ್. ಇವತ್ತು ಆಚೆ ಹೊರಗಡೆ ಮಾಡ್ತಾ ಇಲ್ಲ, ಯಾಕಂದ್ರೆ ಟೈಮ್ ಐತೆ. ಗೊಂಬೆನ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಟೈಮ್ ಆಗ್ಬಿಟ್ಟೈತೆ. ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಿ. ನಡ್ರಲ್ಲ ಅಲ್ಲಿ ತಾಂಬಚ್ಚ ಅಲ್ವಾ? ಅಲ್ಲ ಒಂಜಣ ನಡಿ 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 ತಾಂಬಚ್ಚ ನಡ್ರಿ ನಡ್ರಿ ಎಲ್ಲರೂ ನಡ್ತೀನಿ ನಡ್ರಿ. ನಮ್ಮ ಹಸುನೆಲ್ಲ ಅಲ್ಲೇ ಮೇಯಕ್ಕೆ ಕಟ್ಟು ಬಂದಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ, ಅಷ್ಟರೊಳಗೆಲ್ಲ ಮೇಯ್ಕತ್ತೇವೆ. ಇವನ್ನೆಲ್ಲ ಮೇವು ಹಾಕ್ಬಿಟ್ರೆ ಹೋಗಿ ಕೊಟ್ಕಿಲ್ಲ ಮನೆಯಿಂದ ಕುಂತ್ಕೋತಾರೆ. ಕರೆಂಟ್ ಹೋಯ್ತವೆ ಅಂತ ಬೇಗ ಬೇಗ ಇದು ಮಾಡ್ಕೊಂಡೆ, ಕರೆಂಟೇ ಹೋಯ್ತು. ಹೋಗೇ ಬಿಡ್ತದೆ. ಇನ್ನೊಂದು ನಿಮಿಷ ಕೊಟ್ಟಿದ್ರು ಸಾಕಾಗೋದು. ಆಗುತ್ತೆ ಅರ್ಧ ಆಗೈತಲ್ಲ, ಆಗುತ್ತೆ. ಕೋಸಂಬರಿ ರೆಡಿ, ಕಾಳು, ಆಮೇಲೆ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಲಾಸ್ಟಿಗೆ ನಿಂಬೆಹಣ್ಣು. ಒಂದು ಸಣ್ಣ ಪ್ಲೇಟ್ ತಗೊಂಡು ದೇವ್ರ ಮುಂದೆ ಕೂಸಿ ಫಸ್ಟ್ ಪ್ರಸಾದ. ನಿಧಾನ ಕಿಡಿಕಿಡಿ ಸಣ್ಣ ಪ್ಲೇಟ್ ಕಿಟ್ಬೇಕಾಯ್ತು. ನೋಡಿ ಆಯ್ತು ನೋಡಿ. ಇದೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ ಏನಕ್ಕೆ ಅಂತ ಹೇಳಿ ಆಗಿಲ್ವಾ? ಆಗಿರುತ್ತೆ ಗೀತೆ. ಇದು ಕಡಲೆ ಬಸ್ಲಿಗೆ ರೆಡಿ ಆಗಿರೋದು. ಇವತ್ತೆಲ್ಲ ನಂಗೆ ಅಣ್ಣ ಫೇವ್ರೇಟ್ ಸಿಗಿದ್ರೆ ನೋಡ್ಕೊಳಕ. ನೀರು ಚೆನ್ನಾಗಿದೆ.
ನೀರು ಕಡ್ಲೆ ಹುಟ್ಟಿ ಮೊದಲು ಮೆಣಸಿನಕಾಯಿ ಇವತ್ತೆಲ್ಲ ನಮ್ಮ ಗಂಡನ ಫೇವ್ರೇಟು ಹೆಸರು ಬೇಳೆ ಅಲ್ಲ ಕೋಸಂಬರಿ ಮತ್ತು ಮಧ್ಯಾಹ್ನ ಊಟಕ್ಕಿದೆ ನನಗೆ ಬರೀ ಕೋಸಂಬರಿ ಹೆಸರು ಕಾಳು ಇಡ್ಲಿ ಇದನ್ನ ತಗೊಂತೀನಿ ಗಂಡನಿಗೆ ಇವತ್ತು ಇಷ್ಟವಾದ ತಿಂಡಿಗಳೆಲ್ಲ ಇವಾಗ ಉಪ್ಪು ಸ್ವಲ್ಪ ಅರಶಿನ ಪುಡಿ ಕಡಲೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಯಾಕೆ ಲಾಸ್ಟಿಗೆಲ್ಲ ಫ್ರೈ ಆದ್ಮೇಲೆ ನಾವು ಎಷ್ಟೋ ಸಲ ಸಣ್ಣ ಹುಡುಗರಲ್ಲಿ ದೇವಸ್ಥಾನದ ಗಂಟೆ ನಿಂತ್ಕೊಳ್ಳೋದು ಈ ಚೆರುಕು ತಿನ್ನೋಕ್ಕೋಸ್ಕರ ಹಾಕ್ಬಿಡಲ್ಲ ಇಲ್ಲ ಜಾಸ್ತಿ ಆದ್ರೆ ಸಾಕ್ಬಿಡ್ಬೇಡ ಸಾಕಾಗ್ತದೆ ಅದೆಲ್ಲ ನೀಟಾಗಿ ಹುಡ್ಕೊಂಡ್ಮೇಲೆ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡೋದು ಫೈನಲ್ ಆಗಿ ತಿಂಡಿ ರೆಡಿ ಆಯಿತು. ಕರೆಂಟು ಚಟ್ನಿ ಸ್ವಲ್ಪ ಹಂಗೆ ದಪ್ಪಗಾಯಿತು, ಕರೆಂಟ್ ಹೋಗೇ ಬಿಡ್ತು. ಆಯ್ತು ಬಾ ನೋಡಿ, ಕಡಲೆಕಾಳು ಉಸ್ಲಿ, ಕಡಲೆಬೇಳೆ ಉಸ್ಲಿ, ಇಡ್ಲಿ ಚಟ್ನಿ ಮತ್ತು ತಿಂಡಿಗೆ. ಇವತ್ತು ಎಲ್ಲರಿಗೂ ಭೀಮ್ ನಮಾಸೆಯ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಮತ್ತೆ ಗೊಂಬೆ ಕರ್ಕೊಂಡು ಹೋಗ್ಬೇಕಾರೆ ಅಯ್ಯೋ ಕರೆಂಟ್ ಈಗ ಬಂತು. ಈಗ ತಿಂಡಿ ಎಲ್ಲ ಆಗೈತೆ. ಹಸುಗಳಿಗೆ ಸ್ವೀಟ್ಸ್ಗಳನ್ನ ನೆನೆಹಾಕ್ಬಿಟ್ಟು ಎಲ್ಲ ಸಹ ಇದು ಆಸ್ಪತ್ರೆಗೆ ಹೋಗ್ತಾ ಇದೀವಲ್ಲ, ಎಲ್ಲ ಕಟ್ಟಾಕಿ ಹೋಗ್ಬೇಕು. ಅದಕ್ಕೋಸ್ಕರ ತಿಂಡಿ ಬಂದು ನೆನೆಹಾಕ್ಬಿಟ್ಟು ತಿನ್ನಿಸ್ಬೇಕು. ಅವಾಗ ಇಟ್ಕೊಂಬಂದ್ಬಿಡೋಣ ಅತ್ತಗೆ. 2 ಬಕೆಟ್ ರೆಡಿ ಆಗೈತೆ. ನಡ್ರಣ ಹೋಗೋಣ, ನಡ್ರಿ. ಗೊತ್ತಾಯ್ತು ಬರೀ ಮಾತಾಕೋಣ. ನಡಿ, ಮೊಸರು ಕೊಟ್ಟಿರಿ. ಇವತ್ತು ಮಧ್ಯಾಹ್ನ ಗಂಟ ಊಟ ಕೇಳ್ಬಿಡಿ. ಇವತ್ತು ತಾಣಕ್ಕೆ ಕಟ್ಟಾಕ್ಬಿಡ್ತೀವಿ. ಒಳಿಕೆ ಆಚೆ ಕಟ್ಟಾಕ್ ಹೋಗಲ್ಲ, ಎಲ್ಲ ನಾಯಿ ಕಟ್ಟ ಜಾಸ್ತಿ ಐತೆ. ಅಂದರೆ ಇವಳು ಓಡ್ ಬಂದ್ಬಿಡ್ಲಿ ಹಿಂದೆ. ನೀನು ಅಲ್ಲಿ ಕೊಡಿ, ಅಲ್ಲಿ ಇಲ್ಲಿ ನಿನಗದು ಎಲ್ಲರಿಗೂ ಸಪ್ರೇಟು. ತಿಂಡಿ ಪಂಡಿ ಆಯಿತು. ಈಗ ನಮ್ಮ ಗೊಂಬೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ನಡಿ ಬಾ ಹೋಗೋಣ, ನಡಿ. ಅವ್ರ ಅಮ್ಮ ರೆಡಿ ಆಯ್ತಾವೆ. ಅದ್ರೊಳಗೆ ಬ್ಯಾಗ್ ಒಳಗೆ ಮಾಡ್ಕತ್ತೀಯಾ ಇವಳನ್ನ? ನಡಿ ಬಾ. ಅಯ್ಯೋ ಬಂಗಾರ ಕಣ. ಇದ್ದಬೇಕು ಪಟಪಟ್ಟೆ. ಆಯ್ತು, ಹಂಗೆ ಇದಾಗ ನೋಡಿ ಆಯ್ಕ. ಎಲ್ವಾ ಯಾವ ಜನ್ರ ಇವ್ರು ಮಗ್ಳಾಗಿದ್ದ ಏನಕ್ಕ ಸ್ವಲ್ಪ ಇದು ಮಾಡಿ ಬಿಡ್ಬಿಡು ಅಷ್ಟೇ. ಆಸ್ಪತ್ರೆಗೆ ಕೊನೆಗೆ ಕಾಣ್ತಾ ಇದೆ ನಮ್ಮ ಗೊಂಬೆ ಬ್ಯಾಗಲ್ಲಿ. ನಡಿ ತಲಿ ಬೇಗ ಇರು ಕೆಂದ. ಗೊಂಬೆಗೆ ಚೂಜಿ ಚೂಸ್ಕೊಂಬರೋಣ. ಇವತ್ತು ಹೊಂಟಿದ್ದೀವಿ. ಸದ್ಯ ಡಾಕ್ಟ್ರಿದ್ದು ನಾಳೆಗೆ ಹುಷಾರಾದ್ರೆ ಕೊಟ್ಟರೆ ಸಾಕು. ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಫ್ರೆಂಡ್ಸ್. 2 ಗಂಟೆ ರಾತ್ರಿಯಿಂದಲೂ 2 ಗಂಟೆ ರಾತ್ರಿವರೆಗೂ ನನಗೆ ನಿದ್ದೆ ಬಂದಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಇಕ್ತಿದ್ದೀನಿ, ಎದ್ದೇಳೋಕ್ಕಾಗ್ತಾಯಿಲ್ಲ, ತಲೆನೋವು. ಹೋಗಿ ಆಚೆ ಕಡೆ ಬಿದ್ದಿದ್ಲು, ಅಲ್ಲಿ ಹೋಗಿ ಎತ್ಕೊಂಬಂದು ಬರೀ ಇವಳದೇ ಚಿಂತೆ. ಸೌಂಡ್ ಮಾಡಬೇಡ, ಸುಮ್ಮನಿರು. ಆಮೇಲೆ ಇಲ್ಲೇ ಇದ್ದರೆ ಆಮೇಲೆ ಶಿವು ನನ್ನನ್ನು ಬಿಟ್ಟೋಯ್ತು ಫ್ರೆಂಡ್ಸ್. ಇಲ್ಲಿ ತಗೊಂಬಂದಿದ್ದೀನಿ, ಇನ್ನೂ ಬಾಗಿಲು ತೆಗ್ದಿಲ್ಲ. ಇದೆ ನೋಡಿ ಆಸ್ಪತ್ರೆ, ಇದೇ ಆಸ್ಪತ್ರೆ, ಇನ್ನೂ ಬಾಗಿಲು ತೆಗ್ದಿಲ್ಲ. ನೋಡೋಣ
10 ಗಂಟೆಗೆ ತೆಗಿತಾರ ಅಂತ ಅಂದ್ಬಿಟ್ಟು. ಇಲ್ಲೇ ನನ್ನ ಫ್ರೆಂಡ್ ಮನೇಲಿ ಇರ್ತೀನಿ, 10 ಗಂಟೆಗೆ ತೆಗಿತಾರಂತ. ಫೈನಲಾಗಿ 2 ಇಂಜೆಕ್ಷನ್ ಕೊಟ್ಟವ್ರೆ. 2 ಇಂಜೆಕ್ಷನ್ ಅದು, ಮತ್ತೆ ಏನಕ್ಕಿದು ಸಿರಂಜು ಟ್ಯಾಬ್ಲೆಟ್ಸ್ ಹಾಕೋಕ್ಕೆ ಬಾಯಿಗೆ. ಆಮೇಲೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟವ್ರೆ 2 ಇಂಜೆಕ್ಷನ್ ಅದು ಸಾಕು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಲ್ಲಿಗೆ ಕೈಯಲ್ಲಿ ತಾರಲ್ ಮೆಡಿಕಲ್ ಔಷಧಿ ತಂಬರಕ್ಕೆ ಹೋಗೋಣ. ಹೆಂಗೋ ದೇವ್ರ ದಯಿಂದ ಹುಷಾರಾಗ್ಬಿಟ್ರೆ ಸಾಕು ಫ್ರೆಂಡ್ಸ್. ನೋಡೋ ಇಂಗ್ಲೀಷನ್ನು ಮಾತ್ರೆ ಇವೆಲ್ಲ ಹಾಕ್ತೀವಿ. ನೋಡೋಣ ದೇವ್ರ ದಯಿಂದ. ಇಲ್ಲ ಟ್ಯಾಬ್ಲೆಟ್ಸ್ ಯಾವುದು ಏನಕ್ಕೆ ಕುಟ್ಕೊಂಡು ಹಾಲ್ಗೆ ಹಾಕಿ ಸಿರಂಜಲ್ಲಿ ಹಾಕ್ಬೇಕು. ಟೈಮ್ ಮಾಡಿಕ ದುಡ್ಡು ನೋಡಲ್ಲ ಆಟ ಇದ್ರೆ ಇಲ್ಲಿ ಬ್ಯಾಗ್ಗಳಿಗೆ ನಮ್ಮ ಗೊಂಬೆ ಸುಸ್ತಾಗಲ್ಲ. ಇಲ್ಲಂದ್ರೆ ಗಲಾಟೆ ಮಾಡ್ತಾ ಇರೋಳು. ಹಿಡ್ಕ ಸರಿ. ಗೊಂಬೆ ಮಲಗಿದ್ದಾಳೆ. ಇಂಜೆಕ್ಷನ್ನು ಪವರ್ಗೆ ಸೈಲೆಂಟಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಮಲಗಿದ್ದಾಳೆ ಸೈಲೆಂಟಾಗಿ.